ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಪೇಪರ್ ಅವಲಕ್ಕಿನ ಸಾಯಂಕಾಲ ಸ್ನ್ಯಾಕ್ ಥರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಚಿಕ್ಕ ಬೌಲ್ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸಣ್ಣಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದು ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಟೊಮಾಟೊ ಹೆಚ್ಕೊಳ್ಬೇಕು. ಒಂದು ಟೊಮಾಟೊ ಕೂಡ ಹಾಕಿದ್ದೀನಿ ನೋಡಿ. ಈಗ ಆಯಿಲ್ ಹಾಕಬೇಕು. ಸಾಲ್ಟ್ ಹಾಕಿ ಆಯಿಲ್ ಹಾಕ್ತೀನಿ. ಸಾಲ್ಟು ರುಚಿಗೆ ತಕ್ಕಷ್ಟು ಹಾಕಬೇಕು. ನಂತರ ಆಯಿಲ್ ಹಾಕ್ತಾಯಿದ್ದೀನಿ ನೋಡಿ. ಒಂದು 2-3 ಟೀ ಸ್ಪೂನ್ ಆದರೆ ಸಾಕು. ಆಯಿಲ್ ಜಾಸ್ತಿ ಆಗಿಬಿಡುತ್ತೆ ಮತ್ತು ಅಷ್ಟೇ ಆದರೆ ಸಾಕು. ಇದಕ್ಕೆ ಹುರ್ಗಡ್ಲೆ ಪೌಡರ್ ಕೂಡ ಹಾಕಬೇಕು. ಲಾಸ್ಟಲ್ಲಿ ಹಾಕ್ತೀನಿ. ಈಗ ಇದಕ್ಕೆ ಕಲಸಿದ ನಂತರ ಖಾರದ ಪೌಡ್ರ್ ಹಾಕ್ತೀನಿ, ಚಿಲ್ಲಿ ಪೌಡರ್. ಆಮೇಲೆ ಇದು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಅವಲಕ್ಕಿ, ಉಪ್ಪು, ಈರುಳ್ಳಿ, ಟೊಮ್ಯಾಟೊ ಹಾಕಿದ್ದೀನಲ್ಲ, ಇದನ್ನೆಲ್ಲ ಕಲಿಸ್ಕೊಂಡಾದ್ಮೇಲೆ ಚಿಲ್ಲಿ ಪೌಡರ್ ಹಾಕ್ಕೋಬೇಕು. 1 ಟೀ ಸ್ಪೂನ್ನಲ್ಲಿ ಅರ್ಧ ಸ್ಪೂನ್ ಆದರೂ ಸಾಕು ಚಿಲ್ಲಿ ಪೌಡರ್. ನೋಡಿ, ಈಗ ಸ್ವಲ್ಪ ಅರ್ಧ ಸ್ಪೂನ್ ಹಾಕಿದೆ ಚಿಲ್ಲಿ ಪೌಡರ್. ಜಾಸ್ತಿ ಖಾರ ಆಗಿಬಿಡುತ್ತೆ ಖಾರದ ಪುಡಿ ಜಾಸ್ತಿ ಹಾಕಿದರೆ. ನೋಡಿ, ಎಲ್ಲನೂ ಕಲಿಸ್ತಾ ಇದ್ದೀನಿ ನೋಡಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಕಲಿಸ್ಬೇಕು. ನಂತರ 1 ಸ್ಪೂನು ಹುರ್ಗಡ್ಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಹಾಕಿದ್ದೀನಿ. ಇಲ್ಲೇ ಸ್ವಲ್ಪ ಹಾಕಿದೆ. ಹುರ್ಗಡ್ಲೆ ಹಿಟ್ಟು ಕೂಡ ಹಾಕಿ ತುಂಬ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಎಲ್ಲನೂ ಕಲಿಸ್ಬೇಕು. ಆಮೇಲೆ ಕೊತ್ತಂಬರಿ ಹಾಕಿದ್ದೀನಿ ಮೇಲೆ ಸ್ವಲ್ಪ. ಇದೆಲ್ಲ ಕಲಸಿ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸಾಯಂಕಾಲ ಟೈಮ್ಗೆ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಆಮೇಲೆ ಸೇವ್ ಇತ್ತು, ಗುಜಿಯಾ ಶೇವ್ ಅಂತ ಸಿಗುತ್ತೆ ಹಲ್ದಿರಾಮ್ಸ್ದು. ತುಂಬ ಚೆನ್ನಾಗಿರುತ್ತೆ. ಯಾವುದೇ ಬೇರೆದಕ್ಕೆ ಕೂಡ ಹಾಕ್ಕೋಬೋದು ನೀವು. ಯಾವುದೇ ಥರ ಸೇವ್ ಇರುತ್ತಲ್ಲ ಅದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಸೇವ್ ಪುರಿಗೆ ಹಾಕ್ತಾರಲ್ಲ ಅದೇ ಥರ ಇದಕ್ಕೂ ಹಾಕ್ಕೋಬೇಕು. ನೋಡಿ, ಎಲ್ಲ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಇದನ್ನು ಟೇಸ್ಟ್ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಟೇಸ್ಟು. ನೀವು ಮಾಡಿ ನೋಡಿ. ಹಾಗೆ ನಾನು ಆಮೇಲೆ ಮೊಸರು ಕೂಡ ಹಾಕ್ಕೊಂಡೆ. ಅದ್ರ ಜೊತೆಗೆ ಮೊಸರು ಹಾಕ್ಕೊಂಡು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಮೊಸರು ಹಾಕ್ಕೊಂಡು ನೀವು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಾಗೆ ನಾನು ಜೋಳದ ಹಿಟ್ಟಿನ ದೋಸೆ ಮಾಡಿದ್ದೆ. 1 ಗ್ಲಾಸ್ ಜೋಳದ ಹಿಟ್ಟಿಗೆ 1 ಟೀ ಸ್ಪೂನು ಅಕ್ಕಿ ಹಿಟ್ಟು, 1 ಟೀ ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಇಡಬೇಕು ಅರ್ಧ ಗಂಟೆ. ಸ್ವಲ್ಪ ಮೊಸರು ಹಾಕಿ ಕೂಡ ಇಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ ಹಾಕಬೇಕು. ನೋಡಿ, ಈಗ ದೋಸೆ ಹಾಕ್ಕೊಳ್ಬೇಕು. ಈಗ ಅದು ಮಧ್ಯ ಕರಿಬೇವಿನ ಚಟ್ನಿ ಪುಡಿ ಹಾಕಿ ದೋಸೆ ಮಾಡ್ತಾಯಿದ್ದೀನಿ. ಚಟ್ನಿ ಯಾವಾಗಲೂ ದೋಸೆ ಚಟ್ನಿ ಮಾಡ್ತೀವಲ್ಲ ಅದೇ ಥರ ಇಟ್ಕೊಂಡಿದ್ದೀನಿ. ಅದೇ ಚಟ್ನಿ ಹಾಕ್ಕೊಂಡು ತಿನ್ಬೋದು. ಅಕ್ಕಿ ಹಿಟ್ಟಿನ ದೋಸೆ ಮಾಡ್ತೀವಲ್ಲ ಅದೇ ಥರ ದೋಸೆ ಚಟ್ನಿ ಮಾಡಬೇಕು. ನೋಡಿ, ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಅಥವಾ ಬಟರ್ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ.